ಸುಮಾರು 2 ವರ್ಷಗಳ ಹಿಂದೆ KDBಯ ಒಂದು ಪ್ರಾಥಮಿಕ ಅಧಿಸೂಚನೆ ಆಯಿತು. ಅಲ್ಲಿಂದ ನಿರಂತರವಾಗಿ ಪರ ವಿರೋಧ ಅಂತಕ್ಕಂತಹ ಒಂದು ಹೋರಾಟ ಪ್ರಾರಂಭ ಆಯಿತು. ಆ ಪರ KDB ಪರ ಅಂತಕ್ಕಂಥದ್ದು ನೊಂದ ಶೋಷಣೆಗೊಳಗಾಗಿರ್ತಕ್ಕಂತಹ ರೈತರು ಹಾಗೂ ದಲಿತರ ಒಂದು ಹೋರಾಟ ಅಂತ ಹೇಳಲಿಕ್ಕೆ ಬಯಸ್ತೀವಿ. ಏನು ಈ ಪ್ರಕ್ರಿಯೆ ಪ್ರಾರಂಭ ಆಯಿತು, KDBನ ವಿರೋಧಿಸ್ತಕ್ಕಂಥವರು ಯಾವ್ಯಾವ ರೀತಿ ಪ್ರಕ್ರಿಯೆಗಳನ್ನು ನಡೆಸಿದ್ರು ಅಂದರೆ, ಗ್ರಾಮಗಳಲ್ಲಿ ಹೋಗಿ ರೈತರ ಜಮೀನು ಕೊಡೋದಾದರೆ ಅವರ ಮೇಲೆ ನೀವು ನಕ್ಸಲೈಟ್ ಆಗಿ ಪರಿವರ್ತನೆ ಆಗಬೇಕು ಅಂತಕ್ಕಂಥ ಒಂದು ಹೇಳಿಕೆಯನ್ನು ರಾಜ್ಯ ರೈತ ಸಂಘದ ಮುಖಂಡರಾಗಿರ್ತಕ್ಕಂತಹ ಬೈರೇಗೌಡರು ಹೇಳಿಕೆ ಕೊಟ್ಟಿದ್ದಾರೆ. ತಾಲೂಕು ಕಚೇರಿ ಮುಂದೆನೇ ಈ KDB ಮಾಡೋದಾದರೆ ಕೊಡ್ತಕ್ಕಂಥ ರೈತರ ಮೇಲೆ ನಾವು ನಕ್ಸಲೈಟ್ ಆಗಬೇಕಾಗಿ ಬರುತ್ತೆ ಅಂತ. ಇದು ಪ್ರಚೋದನಕಾರಿ ಭಾಷೆ. ಮತ್ತು ಒಂದು ಹಳ್ಳಿಯಲ್ಲಿ ಹೇಳ್ತಾರೆ, 80 ವರ್ಷದ ಮುದುಕ ಆನೇಕಲ್ಲಲ್ಲಿ ಡ್ರೋನನ್ನು ಪುಡಿ ಮಾಡಿಬಿಟ್ರು, ನಿಮಗೆ ರಕ್ತ ಕುದೀತಿಲ್ವಾ, ನೀವೇನು ಮಾಡಬೇಕು, ಯುದ್ಧಕ್ಕೆ ರೆಡಿ ಆಗಬೇಕು, ಕೊಡ್ತಕ್ಕಂಥವ್ರ ಮೇಲೆ ನೀವು ಹಲ್ಲೆ ಮಾಡಲಿಕ್ಕೂ ಸಿದ್ಧರಾಗಬೇಕು ಅಂತಕ್ಕಂಥ ಪ್ರಚೋದನಕಾರಿ ಭಾಷಣವನ್ನು ಮಾಡ್ತಾ ಎಲ್ಲರನ್ನು ಯುವಕರನ್ನ ಪ್ರಚೋದನೆ ಮಾಡ್ತಿದ್ರು, ನಮ್ಮ ಮೇಲೆ ಎತ್ಕಟ್ತಕ್ಕಂಥ ಕೆಲಸ ಮಾಡ್ತಿದ್ರು. ನೀವು ಜಮೀನು ಕೊಡೋದಾದರೆ ರಸ್ತೆಗೆ ಅಡ್ಡಪಡಿಸ್ತೀವಿ ಅಂತಕ್ಕಂಥ ಕೆಲವು ರೈತರಿಗೆ ಧಮಕಿ ಆಗ್ತಿದ್ರು. ಈ ಒಂದು ಸಂದರ್ಭದಲ್ಲಿ ಕೊಡ್ತಕ್ಕಂಥವರು 2% ಅಂತಕ್ಕಂಥದ್ದು ಪ್ರತಿದಿನ ಮಾಧ್ಯಮಗಳಲ್ಲಿ ಹೇಳ್ತಾನೇ ಬಂತು. ನಮ್ಮೊಂದಿಗೆ ರೈತರು ಬಂದು, ಸರ್ ನಮಗೆ ಸಹಕಾರ ಬೇಕು, ನಿಮ್ಮ ದಲಿತ ಸಂಘರ್ಷ ಸಮಿತಿಯಿಂದ ನಾವು KDBಗೆ ಜಮೀನು ಕೊಡಲಿಕ್ಕೆ ಸಿದ್ಧವಾಗಿದ್ದೇವೆ ಅಂದಾಗ ನಾವೊಂದು ಸಮಿತಿಯನ್ನು ರಚನೆ ಮಾಡ್ಕೊಂಡ್ವಿ. ಇಂಥ ಸಂದರ್ಭದಲ್ಲಿ ಜಂಗಕೋಟೆಯಲ್ಲಿ 2024 ನವೆಂಬರ್ 24ನೇ ತಾರೀಕು ಒಂದು ರೈತರ ಅಭಿಪ್ರಾಯ ಸಂಗ್ರಹಕ್ಕೆ ಶಾಸಕರು ಮತ್ತು ಸಚಿವರು KDB ಅಧಿಕಾರಿಗಳು ಏನು ಅವಕಾಶ ಮಾಡಿಕೊಡ್ತಾರೆ, ಅಲ್ಲಿ 36% ಕೊಡ್ತೀವಿ ಅಂತಕ್ಕಂಥ ಜನ ಸಹಿ ಮಾಡ್ತಾರೆ, 45% ಜನ ಕೊಡೋದಿಲ್ಲ ಅಂತ ಹೇಳ್ತಾರೆ. ಇನ್ನದರಲ್ಲಿ 450 ಜನ ಯಾರು ಬಂದಿರೋದಿಲ್ಲ. ಹಾಗಾಗಿ ಅವರು ವಾಸ್ತವಾಂಶವನ್ನು ಸಚಿವರು ಶಾಸಕರು ತಿಳಿಸ್ಕೊಟ್ಟು ಸಭೆಗೆ ಮುಂದಿನ ಪ್ರಕ್ರಿಯೆಯನ್ನು ಮಾಡ್ತೀವಂತ. ಆಗ ಬೆಂಗಳೂರು ಕರೆಸಿದ್ರು ಮತ್ತೊಮ್ಮೆ ಅಭಿಪ್ರಾಯಕ್ಕೆ. ಅಲ್ಲಿ ತಮ್ಮ ಮಾಧ್ಯಮದಲ್ಲಿ ನಾನು ಕಳಕಳಿಯಿಂದ ವಿನಂತಿ ಮಾಡಿಕೊಡ್ತೇನೆ, KDBಯಲ್ಲಿ ತಾವು ಮಾಹಿತಿಯನ್ನು ಪಡ್ಕೊಳ್ಳಿ. 73.5% ಜನ ಕೊಡ್ತೀವಿ ಅಂತಕ್ಕಂಥ ಜನ ಸಹಿ ಮಾಡಿದ್ದಾರೆ. ಇನ್ನು ಕೇವಲ 26% ಜನ ಕೊಡೋದಿಲ್ಲ ಅಂತ ಸಹಿ ಮಾಡಿದ್ದಾರೆ. ಆದರೂ ಸಹಿತ ಫಲವತ್ತಾದ ಭೂಮಿ, ಕೃಷಿ ಭೂಮಿ ಬಿಡಲೇಬೇಕು ಅಂತಕ್ಕಂಥ ಒಂದು ಮೊಂಡುವಾದವನ್ನು ಕೋಟೆಳ್ಳಿ ಚಂದ್ರಶೇಖರ್ ರವರ ಒಂದು ರೈತ ಬಣ ಹೋರಾಟ ಮಾಡ್ತೀವಿ. ನಾವು ಅವ್ರು ಹೋರಾಟ ಮಾಡಲಿ, ಅವ್ರ ಹೋರಾಟಕ್ಕೆ ನಾವು ತಡೆ ಇಲ್ಲ. ಆದರೆ ಅವ್ರ ಜೊತೆ ಇರ್ತಕ್ಕಂಥ ರೈತರ ಜಮೀನು ಉಳಿಸ್ಲಿಕ್ಕೆ ಮಾತ್ರ ಹೋರಾಟ ಮಾಡಲಿ. ಈ KDB ಪೂರ್ಣವಾಗಿ ನಿಲ್ಲಬೇಕು ಅಂತಕ್ಕಂಥ ಒಂದು ಏನು ಹೋರಾಟ ಇದೆ, ಅದಕ್ಕೆ ನಮ್ಮ ಸಂಪೂರ್ಣ ವಿರೋಧ ಇದೆ ಅವರ ಹೋರಾಟ. ಯಾಕಂದರೆ ಕೊಡ್ತಕ್ಕಂಥವ್ರು ರೆಡಿ ಇದ್ದಾರೆ. ಈ ಒಂದು ಪ್ರಕ್ರಿಯೆಯಲ್ಲಿ ಸುಮಾರು ಸಚಿವರು ಮತ್ತು ಶಾಸಕರನ್ನ ಮನವರಿಕೆ ಮಾಡ್ತಾ ಬರ್ತಾ ಇದ್ವಿ. ಕೃಷಿಯಾಗಿ ನೀರಾವರಿ ಪ್ರದೇಶವನ್ನು ಬಿಟ್ಟು ಉಳಿದಂಥದನ್ನು ಮಾಡಿ ಅಂತ ಹೇಳ್ಬಿಟ್ಟು ಆ ಸಂದರ್ಭದಲ್ಲಿ 490 ಎಕರೆ ರೈತರ ನೀರಾವರಿ ಜಮೀನನ್ನು ಬಿಟ್ಟು ಉಳಿದಂತೆ 2330 ಎಕರೆಯನ್ನು ಅಂತಿಮ ಅಧಿಸೂಚನೆ ಹೊರಡಿಸಿದ್ರು. ಈ ಪ್ರಕ್ರಿಯೆ ನಡೀತಿರ್ಬೇಕಾದ್ರೆ ಈ ಹಸಿರು ಶಾಲು ಹಾಕ್ಕೊಂಡು ರೈತರ ಹೋರಾಟ ಮಾಡ್ತಿರ್ತಕ್ಕಂಥ ರೈತರು ಯಾವ ಜಂಗಮಕೋಟೆಯಲ್ಲಿ ಅಭಿಪ್ರಾಯ ಸಂಗ್ರಹ ಆಯಿತು, ಆ ಸಂದರ್ಭದಲ್ಲಿ ನಟನಾಯಕ ಚನ್ನಕೃಷ್ಣ ಅಂತಕ್ಕಂಥ ಒಬ್ಬ ವ್ಯಕ್ತಿ ಜಮೀನು ಕೊಡ್ತೀನಿ ಅಂತಕ್ಕಂಥ ಸಹಿ ಮಾಡಿದ. ಆ ವ್ಯಕ್ತಿ ಒಂದು ದಿನ ಭಾನುವಾರ ಕಾಸಿಗೆ ಒಂದು ಕರ್ಕೊಂಡೋಗಿ ತನ್ನ ಜಮೀನು ಮಾಡಿಸ್ತಿರ್ಬೇಕಾದ್ರೆ ಅದು ದಲಿತ ರೈತ ಆತ ಸುಮಾರು 15 ಎಕರೆ ನೀರಾವರಿ ಮಾಡ್ತಾನೆ. ಅಂಥವ್ರ ಮೇಲೆ ಈ ಬಸವಪಟ್ಟಣ ಮತ್ತು ನಡನಾಯಕನಹಳ್ಳಿಯ ಗೂಂಡಾಗಳು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅಜಿತ್ ಕುಮಾರ್, ದೇವರಾಜ್ ಅಂತಕ್ಕಂಥ ನಡನಾಯಕನಹಳ್ಳಿಯವರು ಮತ್ತು ಬಸವಪಟ್ಟಣದ ಮಾನ್ಯ ಭರತ್ ಕುಮಾರ್, ಇವರು ಏನು ಅಧಿಕಾರಿಗಳನ್ನು ಭಾಳಷ್ಟು ದೈಹಿಕವಾಗಿ ಹಲ್ಲೆ ಮಾಡ್ತಾರೆ. ಅವ್ರ ಮೇಲೆ ಚನ್ನಕೃಷ್ಣಪ್ಪನ ಮೇಲೂ ಹಲ್ಲೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಮನ್ನಾಟ್ಟು ಕೆಟ್ಟೋಗಿ ಅವ್ರನ್ನ ಕರ್ಕೊಂಬರುತ್ತೆ, ರಕ್ಷಣೆ ಮಾಡ್ತಾರೆ. ಹೊಡೆದಿದ್ದೇ ಅಲ್ಲದೆ, ಜಾತಿ ನಿಂದನೆ ಮಾಡಿ ಹಲ್ಲೆ ಮಾಡಿದ್ದೇ ಅಲ್ಲದೆ, ತದನಂತರ ಸುಮಾರು 30-40 ಜನ ರೈತರು ಹಸಿರು ಶಾಲು ಹಾಕ್ಕೊಂಡಿದ್ದೆ
ಚನ್ನಕೃಷ್ಣಪ್ಪನ ಮೇಲೇ ದೂರು ಕೊಡ್ತಾರೆ. ಇದು ರೈತ ಹೋರಾಟ. ಚನ್ನಕೃಷ್ಣಪ್ಪ ರೈತರಲ್ವಾ? ರೈತರಾಗಿ ರೈತನ ಮೇಲೆ ಹಲ್ಲೆ ಮಾಡ್ತಕ್ಕಂಥವ್ರು ನೀವು ರೈತರ ಅಂತಕ್ಕಂಥ ಪ್ರಶ್ನೆ ನಾನು ಮಾಡಲಿಕ್ಕೆ ಬಯಸ್ತೇನೆ. ಅವರಿಗೆ ಇದರ ಮಾಧ್ಯಮಗಳಲ್ಲಿ ಏನೇನು ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ ಅದೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಅದೇ ಚನ್ನಕೃಷ್ಣಪ್ಪನು ದೂರು ಕೊಟ್ಟು ಜಾತಿ ನಿಂದನೆ ಪ್ರಕರಣ ಮಾಡಿ ಅಂದರೆ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ವಹಿಸುತ್ತೆ, ಜಾತಿ ನಿಂದನೆ ಪ್ರಕರಣ ದಾಖಲು ಮಾಡಿರೋದಿಲ್ಲ. ಯಾಕಂದರೆ ಇವರು ಇಲ್ಲಿ ಠಾಣೆಯಲ್ಲಿ ಗಮನದಲ್ಲಿ ಇಟ್ಕೊಂಡು ಸಾಕ್ತಾವು ಮಾಧ್ಯಮದವರು. ಅದೇ ಅಜಿತ್ ಕುಮಾರ್ ಇರ್ತಕ್ಕಂಥದ್ದು ಸಬ್ ಇನ್ಸ್ಪೆಕ್ಟರ್ ನಾಗರಾಜ್ ಎದುರುಗಡೆನೆ ಚನ್ನಕೃಷ್ಣಪ್ಪನ ಪೆಟ್ರೋಲ್ ಹಾಕಿ ಸುಟ್ಟಾಕ್ತೀನಿ ಅಂತಾನೆ. ಏನು ಮಾಡಬೇಕಾಗಿತ್ತು ಕಾನೂನು ಅವಾಗ? ನೀನು ಸುಟ್ಟಾಕೋ, ನಾನು ನಿನ್ನ ಮೇಲೆ ಕೇಸ್ ದಾಖಲು FIR. ಇದು ಈ ಪರಿಸ್ಥಿತಿನ ಈ ಒಂದು ವ್ಯವಸ್ಥೆಯಲ್ಲಿ ಇದು ರೈತ ಸಂಘದ ಹೋರಾಟನ ಸುಡ್ತಕ್ಕಂಥ ರೈತನ ಸುಡ್ತಕ್ಕಂಥ ಅರ್ಹತೆ ನಿಮಗೇನಿದೆ ಆ ಒಂದು ಕಾನೂನಲ್ಲಿ ಇದೆಯಾ ನಿಮಗೆ? ಹೋರಾಟ ಮಾಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನದ ಹಕ್ಕು ಎಲ್ಲರೂ ಹೋರಾಟ ಮಾಡಿ ಅವರ ಹಕ್ಕಿಗೆ. ಅದು ಬಿಟ್ಟು ನೀವು ಸಂಪೂರ್ಣವಾಗಿ KD ಮೇಲೆ ನಿಲ್ಲಿಸಬೇಕಂತಕ್ಕಂಥದ್ದು ಯಾವ ಉದ್ದೇಶದಿಂದ? ಜಮಕೋಟೆ ಹೋಬಳಿ 13 ರೈತ ಪರ ಹೋರಾಟ ಸಮಿತಿಯಿಂದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ, ಇತರೆ ಎಲ್ಲ ನನ್ನ ಪದಾಧಿಕಾರಿಗಳು ಇವತ್ತು ಪತ್ರಿಕಾಗೋಷ್ಠಿಯ ಉದ್ದೇಶ ಇಷ್ಟೇ. ಏನು ಇವತ್ತು KDB 13 ರೈತ ಪರ ಹೋರಾಟ ಸಮಿತಿಯಿಂದ 24 ತಿಂಗಳು ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ಹೋರಾಟ ನಮ್ಮದಲ್ಲಿ ಕೆಲವರು ನಡುಪನಾಯಕ್ನಲ್ಲಿ ಬಸವಪಟ್ಟಣ, ಹೆಣ್ಣಂಗೂರು 3 ಗ್ರಾಮಗಳ ಒಂದು 3-4 ಜನ ಏನಿವತ್ತು ಒಂದು ಕಾನೂನು ವಿರುದ್ಧವಾಗಿ ಯಾರು KDBಗೆ ಭೂಮಿ ಕೊಡ್ತಾರೆ ಅವರ ಮೇಲೆ ದೌರ್ಜನ್ಯಗಳನ್ನು ಮಾಡ್ತಾ ಅವರ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾ ಬಂದರು. ನಮ್ಮ ಪೊಲೀಸ್ ಇಲಾಖೆ ಕಣ್ಣಿದ್ದು ಕಾಣದಂತೆ ಕಿವಿಯಿದ್ದು ಕೇಳದಂತೆ ಮೂಕ ಪ್ರೇಕ್ಷಕರಾಗಿದ್ದ ಕಾರಣನೇ 29ಕ್ಕೆ ಆ ರೀತಿ ಘಟನೆ ಆಗಿದ್ದು ಕಾರಣ. ಮತ್ತು ಏನಿವತ್ತು ಆ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ಬೋದು, ಒಂದು ಬ್ಯಾರಿಕೇಡನ್ನು ಪೊಲೀಸರ ಮೇಲೆ ಎತ್ತಾಗ್ತಾ ಇರ್ತಕ್ಕಂಥ ಸಂದರ್ಭ ಮತ್ತು ಪೊಲೀಸರಿಗೆ ಕೊಳ್ಳಪಟ್ಟಿರ್ತಕ್ಕಂಥ ಸಂದರ್ಭ ಎಲ್ಲವನ್ನು ಕೂಡ ಕಾನೂನು ಕೈಗೆತ್ತಿಕೊಳ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಇಡೀ ಜಮಕೋಟೆ ಹೋಬಳಿ ಒಂದು ಸುಳ್ಳನ್ನು ಹಬ್ಬಿಸಿ ಇವತ್ತು ಪ್ರಚೋದನಕಾರಿ ಭಾಷಣ ಮಾಡುವ ಮೂಲಕ ಇವತ್ತು ಭಕ್ತಳ್ಳಿ ಬೈರೇಗೌಡರು ಇವತ್ತು ಕಾನೂನನ್ನು ಅಧಿಕರಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಡುಪನಾಯಕ್ನಲ್ಲಿ ಅಜಿತ್ ಕುಮಾರ್, ಬಸವಪಟ್ಟಣ ಭರತ್ ಮತ್ತು ದೇವರಾಜ್ ಇವ್ರಿಗೆಲ್ಲರಿಗೂ ಕೂಡ ಕುಮ್ಮಕ್ಕು ನೀಡ್ತು ಬೈರೇಗೌಡರು ಮತ್ತು ಇತರ 4 ಜನರ ಮೇಲೆ ರೌಡಿ ಶೀಟ್ ಮಾಡಿ ಜೈಲಿಂದ ಗಡಿಪಾರು ಮಾಡಬೇಕು ಅಂತೇಳಿ ಇವತ್ತೆಲ್ಲ ನಮ್ಮ ಸಂಘಟನೆಗಳ ಮುಖಾಂತರವಾಗಿ ಪತ್ರಿಕಾಗೋಷ್ಠಿ ಮಾಡಿ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಸರ್.